ಸಿಮಿಲಾರಿಟಿ ಕ್ಲಾಸ್ 9 ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಸೈಸ್ 15B ಕಂಪ್ಲೀಟ್ ಆಗಿತ್ತು ನೋಡಿ. ಇವತ್ತಿನ ಕ್ಲಾಸಲ್ಲಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ರಿಲೇಷನ್ ಬಿಟ್ವೀನ್ ದ ಏರಿಯಾಸ್ ಆಫ್ ಟೂ ಟ್ರಯಾಂಗಲ್ಸ್. ರಿಲೇಷನ್ ಬಿಟ್ವೀನ್ ದ ಏರಿಯಾಸ್ ಆಫ್ ಟೂ ಟ್ರಯಾಂಗಲ್ಸ್. ಹೌದಾ? ಅದರ ಒಂದು ಥಿಯರಮ್ ನೋಡ್ಕೊಳ್ಳಿ. ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ಈಗ ಎರಡು ಸಿಮಿಲರ್ ಟ್ರಯಾಂಗಲ್ಸ್ ತೊಗೊಂಡು ಇದನ್ನು ಪ್ರೂವ್ ಮಾಡ್ತೀವಿ. ನೋಡ್ಕೊಳ್ಳಿ ಇದ್ರ ಅರ್ಥ ಏನು ಅಂತೇಳಿ. ಒಂದು ಟ್ರಯಾಂಗಲ್ನ ಎ ಬಿ ಸಿ ಅಂತ ತೊಗೊಂಡೆ, ಇನ್ನೊಂದು ಟ್ರಯಾಂಗಲ್ನ ಪಿ ಕ್ಯೂ ಆರ್ ಅಂತ ತೊಗೊತೀವಿ. ಹೌದಾ? ಈಗ ಇಲ್ಲಿ ಏನು ಪ್ರೂವ್ ಮಾಡ್ತೀವಿ ಅಂದರೆ ಇದ್ರ ಮೀನಿಂಗ್ ಏನು? ಲೆಟ್ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಅಂತ ತೊಗೊತೀನಿ. ಅದೇ ಥರ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಸೇಮ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅಂತ ತೊಗೊಂಡಿರ್ತೀವಿ. ಹೌದಾ? ಅವಾಗ ಇದು ಏನಾಗಿರುತ್ತೆ? ಟ್ರಯಾಂಗಲ್ಸ್ ಆರ್ ಸಿಮಿಲರ್ ತಾನೆ. ಹೌದಾ? ಅಂದರೆ ಇಲ್ಲಿ ಏನು ತೊಗೊತೀನಿ? ಲೆಟ್ ಟ್ರಯಾಂಗಲ್ ಎ ಬಿ ಸಿ is similar to triangle PQR. Triangle PQR. ಹೌದಾ? ಸೊ ದಟ್ ಇಂಪ್ಲೈಸ್ ಸಿಮಿಲರ್ ಇತ್ತು ಅಂದರೆ ಏನು ಬರೀಬೋದು ನಾವು? ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್. ನೋಡಿ, ನಾವು 1 ಅಂತ ತೊಗೊಂಡಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲಿ ಏನು ಪ್ರೂವ್ ಮಾಡಬೇಕಂದ್ರೆ ದ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳಿ. ಅಂದರೆ ವಿ ಶಲ್ ಪ್ರೂವ್ ದಟ್ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪ್ರಪೋರ್ಷನಲ್ ಟು ಏನಂತ ಇರೋದಿಲ್ಲಿ ಸ್ಕ್ವಯರ್ಸ್ ಅಂತ ಹೇಳಿದ್ದಾರೆ. ಹೌದಾ? ಆನ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್. ಇದು ಕರಸ್ಪಾಂಡಿಂಗ್ ಸೈಡ್ಸ್ ತಾನೆ. ಅದಕ್ಕೆ ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಕರಸ್ಪಾಂಡಿಂಗ್ ಸೈಡ್ ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್ is equal to BC square by QR square. ಹೌದಾ? ನೋಡಿ, ಇದನ್ನು ಪ್ರೂವ್ ಮಾಡ್ಬೇಕು ನಾವು. ನೋಡಿ, ಥಿಯರಮ್ ಹೇಳೋದು ಇಷ್ಟೇ. ಎಷ್ಟು? ಇಫ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಇತ್ತು ಅಂದರೆ ದೆನ್ ದೇರ್ ಏರಿಯಾಸ್ ಈಸ್ ಪ್ರಪೋರ್ಷನಲ್ ಟು ಸ್ಕ್ವಯರ್ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಅಂತ ಹೇಳ್ತಾರೆ. ಅಂದರೆ ಎ ಬಿ ಸ್ಕ್ವಯರ್ ಬೈ ಪಿ ಕ್ಯೂ ಸ್ಕ್ವಯರ್ ಆಗ್ಬೋದು, ಎ ಸಿ ಸ್ಕ್ವಯರ್ ಬೈ ಪಿ ಆರ್ ಸ್ಕ್ವಯರ್, ಅಥವಾ ಬಿ ಸಿ ಸ್ಕ್ವಯರ್ ಬೈ ಕ್ಯೂ ಆರ್ ಸ್ಕ್ವಯರ್ ಅಂತ ಹೇಳ್ಬೋದು. ಹೌದಾ? ಅದು ನೋಡಿ, ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಈಗ ಲೆಟ್ ಡ್ರಾ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಪಿ ಎಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಹೇಗಾದ್ರು ತೊಗೋಬೋದು. ಜಸ್ಟ್ ಎರಡು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತಾ ಇದ್ವಿ. ಡ್ರಾ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಪಿ ಎಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್. ಹೌದಾ? ಹಾಗೆ ನೋಡಿ, ದಟ್ ಇಂಪ್ಲೈಸ್ ಈಗ ಎರಡದು ಏರಿಯಾ ಬರಿಬೋದಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೌದಾ? ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ ಬಿ ಸಿ, ಹೈಟ್ ಅಂದರೆ ಎ ಡಿ ಅಲ್ಲ. ಇಂಟು ಬೇಸ್ ಅಂತ ಹೇಳಿದ್ರೆ ಬಿ ಸಿ ಇಂಟು ಹೈಟ್ ಅಂತ ಹೇಳಿದ್ರೆ ಎ ಡಿ. ಸಿಮಿಲರ್ಲಿ ಏರಿಯಾ ಆಫ್ a triangle PQR is equal to half into base into height. That is equal to half into base under ಇಲ್ಲಿ QR ಇದೆ, QR into height ಅಂತ ಹೇಳಿದ್ರೆ PS.
ಹೌದಾ? ನೋಡಿ, ಎರಡದು ಏರಿಯಾ ಬರ್ಕೊಂಡಿದ್ದೀವಿ. ನಾವು ಏನು ಪ್ರೂವ್ ಮಾಡಬೇಕು? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಬೇಕು ತಾನೆ. ಅದಕ್ಕೆ ಎರಡು ಡಿವೈಡ್ ಮಾಡ್ತೀನಿ. ನಾವು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು half into BC into AD divided by half into QR into PS. ನೋಡಿ, half ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನೇನು ಬರ್ತಿದೆ ಅಂದರೆ BC by QR into AD by PS ಇನ್ನು ಈಕ್ವೇಶನ್ ನಂಬರ್ 2 ಅಂತ ತೊಗೊತೀವಿ. ಹೌದಾ? ಅದು ನೋಡಿ, ನಮಗೆ ಆ್ಯಕ್ಚುಲಿ ಇಲ್ಲಿ ಏನು ಪ್ರೂವ್ ಮಾಡಬೇಕಂದ್ರೆ BC ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರ್ ಹಾಗಾದ್ರೆ BC ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರ್ ಆಗಬೇಕಂದ್ರೆ ಇದನ್ನು BC ಬೈ ಕ್ಯೂ ಆರ್ ಆಗ್ಬೇಕು ತಾನೆ. ಹೌದಾ? ಅದಕ್ಕೆ ನೋಡಿ ಇಲ್ಲಿ ಏನು ಯೂಸ್ ಮಾಡ್ತೀವಿ ಅಂತೇಳಿ ಈಸಿ ಇದೆ ನೋಡಿ. ಈಗ ನಾವು ಟ್ರಯಾಂಗಲ್ ಎ ಬಿ ಡಿ ನೋಡಿ ಈ ಥರ ಇದೆ. ಎ ಬಿ ಡಿ ಇದು 90 ಡಿಗ್ರಿ. ಹೌದಾ? ಈ ಆ್ಯಂಗಲ್ ಈ ಥರ ಇದೆ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಪಿ ಎಸ್ ಕ್ಯೂ ಅದು ಪಿ ಕ್ಯೂ ಎಸ್ ಹೌದಾ? ಇದು ಸೇಮ್ ಅದ. ಇದು 90 ಡಿಗ್ರಿ. ನೋಡಿ, ಇವೆರಡು ತಗೊಂಡೆ ಅಂದರೆ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ಬೋದಾ? ನೋಡಿ, ಹಿಯರ್ ಆ್ಯಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಎಸ್. ನೆಕ್ಸ್ಟ್ ಆ್ಯಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎಸ್ ಕ್ಯೂ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಬರೀಬೋದಲ್ಲ? ಹಾಗಾದ್ರೆ ಡೈರೆಕ್ಟ್ ಆಗಿ ಬೈ ಆ್ಯಂಗಲ್ ಪಾಸ್ಟುಲೇಟ್ ಟ್ರಯಾಂಗಲ್ ಎ ಬಿ ಡಿ is similar to triangle PQS. ಹೌದಾ? ನೋಡಿ, ನಮಗೆ ಆ್ಯಕ್ಚುಲಿ ಏನೇನು ಬೇಕಿರೋದು ಎ ಡಿ ಬೈ ಪಿ ಎಸ್ ಬೇಕು. ಹೌದಾ? ನೋಡಿ, ಇಲ್ಲಿ ಎ ಡಿ ಬೈ ಪಿ ಎಸ್ ಇದೆ. ಹೌದಾ? ಅದು ನೋಡಿ, ದಟ್ ಇಂಪ್ಲೈಸ್ ಕರಾಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಅಂದರೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಸ್. ಬರೀಬೋದ? ಇದು ನೋಡಿ, ಈಗ ದಟ್ ಇಂಪ್ಲೈಸ್ ನೋಡಿ, ನಮಗೆ ಎ ಬಿ ಬೈ ಪಿ ಕ್ಯೂ ಬದಲಿ ಏನು ಬರಿಬೋದು ನಾನು ಬೇಕಾದ್ರೆ ಎ ಬಿ ಬೈ ಪಿ ಕ್ಯೂ ಬದಲಿ ಬಿ ಸಿ ಬೈ ಕ್ಯೂ ಆರ್ ಬರಿಬೋದಾ? ಹಾಗಾದ್ರೆ ಇಲ್ಲಿ ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಸ್. ಹೌದಾ? ಫ್ರಮ್ 1 ಹೌದಾ? ಇದನ್ನು 3 ಅನ್ಕೊತೀನಿ. ಬರಿಬೋದಲ್ಲ ಆಯ್ತಲ್ಲ? ನೋಡಿ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎ ಬಿ ಬೈ ಪಿ ಕ್ಯೂ ಬದಲಿ ಬಿ ಸಿ ಬೈ ಕ್ಯೂ ಆರ್ ಬರಿತಾ ಇದ್ದೀನಿ. ಎ ಬಿ ಬೈ ಪಿ ಕ್ಯೂ ಬದಲಿ ಬಿ ಸಿ ಬೈ ಕ್ಯೂ ಆರ್. ಹೌದಾ? ಇದನ್ನು ಚೇಂಜ್ ಮಾಡ್ಕೊತಾ ಇದ್ವಿ. ಹೌದಾ? ಆಯ್ತಲ್ಲ? ಹಾಂ, ನೋಡಿ, ಈಗ ಫ್ರಮ್ 2 and 3 ಏನು ಬರೀಬೋದು? ಫ್ರಮ್ 2 and 3 ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು. ಹೌದಾ? ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂದ್ರೆ ಏನಿತ್ತು? ಬಿ ಸಿ ಬೈ ಕ್ಯೂ ಆರ್ ಇಂಟು ಎ ಡಿ ಬೈ ಪಿ ಎಸ್. ಹೌದಾ? ದಟ್ ಈಸ್ ಈಕ್ವಲ್ ಟು ಎ ಡಿ ಬೈ ಪಿ ಎಸ್ ಬದಲು ಬಿ ಸಿ ಬೈ ಕ್ಯೂ ಆರ್ ಬರಿಬೋದಲ್ಲ? or BC by QR into BC by QR, that is equal to BC by QR whole square. ಹೌದಾ? ಅಥವಾ BC square by QR square. ಹೌದಾ? ಇದನ್ನ ಈಕ್ವೇಶನ್ ನಂಬರ್ 4 ಅಂತ ತಗೊಂತೀವಿ. ಇದು ನೋಡಿ, 4 ಮತ್ತು 1 ಯೂಸ್ ಮಾಡಿದೆ ಅಂದರೆ
ಬಿ ಸಿ ಬೈ ಕ್ಯೂ ಆರ್ ಬದಲು ಏನೇನು ಬರಿಬೋದು ನಾನು, ಎ ಬಿ ಬೈ ಪಿ ಕ್ಯೂನು ಬರಿಬೋದು, ಮತ್ತು ಎ ಸಿ ಬೈ ಪಿ ಆರ್ ಬರಿಬೋದು ತಾನೆ, ಹೌದಾ? ಹಾಗಾದ್ರೆ ಫ್ರಮ್ 1 and 4 ಏನು ಬರಿಬೋದು ಈಗ? ಫ್ರಮ್ 1 and 4 area of triangle ABC by area of triangle PQR is equal to, ಹೌದಾ? ಏನು ಬಂದಿತ್ತು? BC square by QR square that is equal to, ಹೌದಾ? ನೋಡಿ, BC by QR ಬಲ್ಲಿ AC by PR ಬರಿಬೋದು ತಾನೆ, ಹಾಗಾದ್ರೆ ಇದು AC square by PR square ಬರಿಬೋದು, that is equal to AB by PQ ನು ಬರಿಬೋದು ತಾನೆ, AC by PR ಬಲ್ಲಿ AB by PQ ಬರ್ಕೊಂಡ್ವಿ ಅಂದ್ರೆ AB square by PQ square, ಹೌದಾ? ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ, ಈಗ ಥೇರಮ್ ಪ್ರೂವ್ ಆಗುತ್ತಾ? ನೋಡಿ, ಥೇರಮ್ ಈಸಿ ಇದೆ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೆ. ನೋಡ್ಕೊಳ್ಳಿ, ಥೇರಮ್ ಏನು ಹೇಳುತ್ತೆ? ದ ಏರಿಯಾ ಆಫ್ 2 similar triangles are proportional to square of their corresponding sides ಅಂತ ಹೇಳ್ತದೆ, ಹೌದಾ? ಅದಕ್ಕೆ ನೋಡಿ, ಏರಿಯಾ ಆಫ್ 2 similar triangles, ಹಿಯರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಇತ್ತು ಅಂದ್ರೆ ಸ್ಕ್ವಯರ್ ಆಫ್ ದೇರ್ ಸೈಡ್ಸ್, ಹೌದಾ? ಇದರದ್ದು ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಬೈ ಪಿ ಆರ್ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರ್, ಹೌದಾ? ಅದು ಪ್ರೂವ್ ಮಾಡಬೇಕು ಅಂದರೆ ಏರಿಯಾ ಗೊತ್ತಾಗಬೇಕು ಅಂತೇಳಿ ಎರಡು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಾ? ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಒಳಗೆ ಎ ಡಿ ಬೈ ಪಿ ಎಸ್ ಇತ್ತು, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತೇಳಿ ಇದೊಂದು ಟ್ರಯಾಂಗಲ್ ಮತ್ತು ಇದೊಂದು ಟ್ರಯಾಂಗಲ್, ಅಥವಾ ಇದನ್ನು ತೊಗೋಬೋದು, ಯಾವ್ದಾದ್ರು ಎರಡು ಟ್ರಯಾಂಗಲ್ ತೊಗೊಳ್ಳಿ. ಅವೆರಡು ಟ್ರಯಾಂಗಲ್ ಸಿಮಿಲರ್ ಇದೆ, ಸೈಡ್ಸ್ ಆರ್ ಪ್ರಪೋರ್ಷನಲ್. ಅದರಲ್ಲಿ ಎ ಬಿ ಬೈ ಪಿ ಕ್ಯೂ ಬಂತು, ಎ ಬಿ ಬೈ ಪಿ ಕ್ಯೂ ಬದಲು ಏನು ಬರ್ಕೊಂಡೆ? ಬಿ ಸಿ ಬೈ ಕ್ಯೂ ಆರ್ ಬರ್ಕೊಂಡ್ವಿ, ಹೌದಾ? ಅದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದರೆ ಬಿ ಸಿ ಬೈ ಕ್ಯೂ ಆರ್ ಇಂಟು ಬಿ ಸಿ ಬೈ ಕ್ಯೂ ಆರ್ ಅಂದರೆ ಹೋಲ್ ಸ್ಕ್ವೇರ್ ಆಗ್ಬಿಟ್ಟು ಬಂದ್ಬಿಡುತ್ತೆ. ನೆಕ್ಸ್ಟ್ ಬಿ ಸಿ ಬೈ ಕ್ಯೂ ಆರ್ ಬದಲಿ ಎ ಬಿ ಬೈ ಪಿ ಕ್ಯೂ ಮಾಡ್ಕೊಂಡ್ವಿ ಅಂದರೆ ಇದು ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಿ ಸಿ ಬೈ ಕ್ಯೂ ಆರ್ ಬದಲು ಎ ಸಿ ಬೈ ಪಿ ಆರ್ ಬರ್ಕೊಂಡ್ವಿ ಅಂದರೆ ಇದನ್ನು ಪ್ರೂವ್ ಆಗಿಬಿಡುತ್ತೆ, ಹೌದಾ? ಅದಕ್ಕೆಲ್ಲ ಐಡಿಯಾ ಗೊತ್ತಾಗಬೇಕಷ್ಟೇ. ಈಗ ನೋಡಿ, ಥಿಯರಮ್ ಇಂಪಾರ್ಟೆಂಟ್ ನಮಗೆ. ಇದೇ ಥಿಯರಮ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಸು ಮಾಡ್ಕೊತೀವಿ, ಹೋಯ್ತಲ್ಲ? ನೆಕ್ಸ್ಟು ನೋಡಿ, ಇದು 3 ನೋಟ್ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದು ನೋಟ್ ಅಂತೇಳಿ ಇದು 3 ಬರ್ಕೊಂಡಿರಿ, ವಿಡಿಯೋ ಪಾಸ್ ಮಾಡ್ಕೊಂಡಷ್ಟೇ. ನೋಡಿ, ಆಲ್ರೆಡಿ ಫಸ್ಟ್ ನೋಟ್ನಂತೂ ನಾವು ಈಗ ಪ್ರೂವ್ ಮಾಡಿಬಿಟ್ವಿ, ಹೌದಾ? ಜಸ್ಟ್ ಪ್ರೀವಿಯಸ್ ಥಿಯರಮ್ ಇದೆ ಅಲ್ಲ, ಅದೇ ಫಸ್ಟ್ ನೋಟ್, ಅದು ಗೊತ್ತಾಗಬೇಕು. ಫಸ್ಟ್ ನೋಟ್ ಏನಂತ ಹೇಳಿರೋದು ನಾವು ಇಲ್ಲಿಗ, ಇಫ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ದೆನ್, ನೋಡಿ ಡೈರೆಕ್ಟಾಗಿ ಹೇಗೆ ಬರೆಯೋದು ಅಂತೇಳಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಯಾವ ಥರ ಇದೆ, ಫಸ್ಟ್ ಎ ಬಿ ಇದೆ, ಇಲ್ಲಿ ಪಿ ಕ್ಯೂ ಇದೆ, ಹೌದಾ? ಈಗ ಎ ಬಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರು, ನೆಕ್ಸ್ಟ್ ಬಿ ಸಿ ಬೈ ಕ್ಯೂ ಆರ್, ಅದಕ್ಕೆ ಬಿ ಸಿ ಸ್ಕ್ವೇರ್ ಬೈ ಕ್ಯೂ ಆರ್ ಸ್ಕ್ವೇರು, ಎ ಸಿ ಬೈ ಅಂದರೆ ಫಸ್ಟ್ ಲಾಸ್ಟ್ ಎ ಸಿ ಬೈ ಪಿ ಆರ್, ಅದಕ್ಕೆ ಎ ಸಿ ಸ್ಕ್ವೇರ್ ಬೈ ಪಿ ಆರ್ ಸ್ಕ್ವೇರ್, ಹೌದಾ? ಇದು ಆಲ್ರೆಡಿ ಪ್ರೂವ್ ಮಾಡಿದ್ವಿ ನಾವು. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಾಗಬೇಕು. ಮೀಡಿಯನ್ ಡಿವೈಡ್ಸ್ ದ ಟ್ರಯಾಂಗಲ್ ಇಂಟು 2 ಈಕ್ವಲ್ ಹಾಫ್ಸ್ ಅಂತ ಹೇಳ್ಬೋದು, ಅಥವಾ ಮೀಡಿಯನ್ ಡಿವೈಡ್ಸ್ ದ 2 ಟ್ರಯಾಂಗಲ್ಸ್, ಹೌದಾ, ಇಂಟು 2 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ ಅಂತೇಳಿ. ಅಂದರೆ ಸೆಕೆಂಡ್ ಒಂದು ನೋಡಿ, ಇಲ್ಲಿ ಟ್ರಯಾಂಗಲ್ ತೊಗೊತೀನಿ ಈ ಥರ, ಎ ಬಿ ಸಿ ಆ್ಯಂಡ್ ಎ ಡಿ ಬಿ ದ ಮೀಡಿಯನ್ ಅಂತ ಹೇಳ್ತೀವಿ. ಅಂದರೆ ಮೀಡಿಯನ್ ಡಿವೈಡ್ಸ್ ಟ್ರಯಾಂಗಲ್ ಎ ಬಿ ಸಿ ಇಂಟು 2 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ ಅಂತೇಳಿ. ಅಂದರೆ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಅಂತ ಬರಿತೀವಿ, ಹೌದಾ? ನೋಡಿ, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಅಥವಾ ನೋಡಿ, ಇದನ್ನೇ ಇನ್ನು ಹೇಗೆ ಬರೀಬೋದು ಅಂತೇಳಿ, ಎರಡನೇನು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿನ ಏನು ಬರಿಬೋದು, ಕಂಪ್ಲೀಟ್ ಏರಿಯಾ ತೊಗೊಂಡ್ವಿ ಅಂದರೆ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ ಅಂತ ಬರಿಬೋದು, ಹೌದಾ? 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಸಿ ಅಂತಲೂ ಬರಿಬೋದು, ಹೌದಾ? ನೋಡಿ, ಇವೆರಡು ಐಡಿಯಾ ಗೊತ್ತಿರಬೇಕು, ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ಕೊತೀವಿ, ಹೌದಲ್ಲ? ಸೆಕೆಂಡ್ ಒಂದು ಏನು ಹೇಳ್ತಿದೆ ಅಂತೇಳಿ, ಮೀಡಿಯನ್ ಡಿವೈಡ್ಸ್ ದ ಟ್ರಯಾಂಗಲ್ ಇಂಟು 2 ಟ್ರಯಾಂಗಲ್ಸ್ ಆಫ್ ಈಕ್ವಲ್ ಏರಿಯಾ. ಅಂದರೆ ಮೀಡಿಯನ್ ಒಂದು ಟ್ರಯಾಂಗಲ್ನ 2 ಪಾರ್ಟ್ ಮಾಡುತ್ತೆ, 2 ಪಾರ್ಟಿಂದ ಏರಿಯಾ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಂತ ಹೇಳಿ, ಹೌದಾ? ನೆಕ್ಸ್ಟ್ ಥರ್ಡ್ ಒನ್,
ಥರ್ಡ್ ನೋಟ್, ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಇಫ್ 2 or many triangles have the common vertex and their base are along the same straight line, then the ratio between their area is equal to the ratio between the length of their bases ಅಂತ ಹೇಳ್ತೀವಿ. ಅಂದರೆ ಈಗ ನೋಡಿ, ಎರಡು ಟ್ರಯಾಂಗಲ್ ತೊಗೊತೀನಿ ಜಸ್ಟ್. ಎ ಬಿ ಸಿ ಡಿ, ಇದೇನು ಮೀಡಿಯನ್ ಅಂತಲ್ಲ, ಜಸ್ಟ್ ಇಲ್ಲಿ ಎರಡು ಟ್ರಯಾಂಗಲ್ ತೊಗೊತಾ ಇದ್ದೀನಿ ನೋಡಿ. ಟ್ರಯಾಂಗಲ್ ಎ ಬಿ ಡಿ ಆ್ಯಂಡ್ ಟ್ರಯಾಂಗಲ್ ಎ ಡಿ ಸಿ ಹ್ಯಾವ್ ಕಾಮನ್ ವರ್ಟೆಕ್ಸ್ ಅಟ್ ಎ. ಹೌದಾ? ಅಂದರೆ ಇಲ್ಲಿ ಏನಾಗಿರ್ಬೇಕು, 2 or many triangles ಹ್ಯಾವ್ ದ ಕಾಮನ್ ವರ್ಟೆಕ್ಸ್ ಇರಲೇಬೇಕು. ಹೌದಾ? ದೆನ್ ದೇರ್ ಬೇಸಸ್ ಆರ್ ಅಲಾಂಗ್ ದ ಸೇಮ್ ಸ್ಟ್ರೇಟ್ ಲೈನ್ ಅಂತ ಹೇಳಿದಾರೆ. ಮತ್ತೆ ಬೇಸಸ್ ಒಂದೇ ಸ್ಟ್ರೇಟ್ ಲೈನಲ್ಲೇ ಇರಬೇಕು ನೋಡಿ, ಬಿ ಸಿ ಒಳಗೆ ಬರ್ತದೆ ಬೇಸಸ್. ಹೌದಾ? ಈ ಫಾರ್ಮೇಟಲ್ಲಿ ಇತ್ತು ಅಂದರೆ ದೆನ್ ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಡಿ ಬೈ ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಡಿ ಸಿ, ಹೌದಾ, ಇಸ್ ಈಕ್ವಲ್ ಟು ಬಿ ಡಿ ಬೈ ಡಿ ಸಿ ಅಂತ ಬರಿಬೋದು. ಹೌದಾ? ನೋಡಿ, ಅಂಡ್ ದ ರೇಷಿಯೋ ಆಫ್ ಬಿಟ್ವೀನ್ ದೇರ್ ಏರಿಯಾ ಇಸ್ ಈಕ್ವಲ್ ಟು ದ ರೇಷಿಯೋ ಬಿಟ್ವೀನ್ ದ ಲೆಂತ್ ಆಫ್ ದೇರ್ ಬೇಸಸ್ ಅಂತ ಹೇಳ್ತಾರೆ. ಹೌದಾ? ನೋಡಿ, ಈಗ ಏನಾದ್ರು ಈ ಥರ ಇತ್ತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈ ಥರ ಹೌದಾ, ಇದು ನೋಡಿ, ಬಿ ಸಿ ಡಿ ಇ ಎಫ್ ಎಲ್ಲ ಒಂದೇ ಲೈನಲ್ಲಿ ಇದೆ ತಾನೆ. ಈಗ ಇಲ್ಲಿ ಎಷ್ಟೊಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಸಿ ಡಿ, ಅಥವಾ ಟ್ರಯಾಂಗಲ್ ಎ ಬಿ ಡಿ, ಟ್ರಯಾಂಗಲ್ ಎ ಡಿ ಇ. ಹೌದಾ? ಎಲ್ಲಾದ್ರದ್ದು ವರ್ಟೆಕ್ಸ್ ಮಾತ್ರ ಸೇಮ್ ಇದೆ. ಹೌದಾ? ಈ ಥರ ಇತ್ತು ಅಂದರೆ ಇಲ್ಲಿ ನಾನು ಏನು ಬರಿಬೋದು ಬೇಕಾದ್ರೆ ಅಂದ್ರೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಎಫ್ ಬರಿಬೇಕು ಅಂದರೆ ಡೈರೆಕ್ಟಾಗಿ ಏನು ಬರಿಬೋದು, ಎ ಡಿ ಇ ಮತ್ತು ಎ ಇ ಎಫ್ ಅದ್ರ ಬೇಸ್ ಬರಿಬೇಕು. ಎ ಡಿ ಇದು ಬೇಸು, ಡಿ ಇ ಬೈ ಇ ಎಫ್ ಅಂತ ಬರಿಬೋದು. ಆಯ್ತಲ್ಲ ನೋಡಿ. ಅಥವಾ ಇನ್ನೂ ಎಕ್ಸಾಂಪಲ್ ಬೇಕಂದ್ರೆ ಇದರೊಳಗೆ ಏರಿಯಾ ಆಫ್ ಅ ಟ್ರಯಾಂಗಲ್ ಎ ಬಿ ಡಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಎಫ್ ಇದನ್ನು ಬರಿಬೋದು ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಡಿ, ಹೌದಾ, ಎ ಬಿ ಡಿ ಅಂತ ಹೇಳಿದ್ರೆ ಅದು ಬೇಸ್ ಏನಾಗಿದೆ, ಬಿ ಡಿ ಬೈ ಎ ಇ ಎಫ್ ಇನ್ ಬೇಸ್ ಇ ಎಫ್, ಈ ಥರ ಬರಿಬೋದು. ಹೌದಾ? ಅಂದರೆ ಈ ಥರ ಬರಿಬೇಕು ಅಂದರೆ ಅಲ್ಲಿ ಏನಾಗಿರ್ಬೇಕು, ನಮಗೆ ಕಾಮನ್ ವರ್ಟೆಕ್ಸ್ ಇರಬೇಕು. ಆಯ್ತಲ್ಲ? ಇಲ್ಲಿ ನೋಡಿ, ಇದು 3 ನೋಟ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಈ ನೋಟ್ನೇ ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗ್ತೀವಿ ನಾವು. ಅದಕ್ಕೆ ನೋಟ್ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ? ಫಸ್ಟ್ ಒನ್ ಏನು ಹೇಳುತ್ತೆ, ಇಫ್ 2 triangles ಆರ್ ಸಿಮಿಲರ್ then the area is proportional to square of their proportional sides ಅಂತ ಹೇಳ್ತೇವೆ. ಸಾರಿ, ಸ್ಕ್ವೇರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್. ಹೌದಾ? ನೆಕ್ಸ್ಟ್, ಮೀಡಿಯನ್ ಡಿವೈಡ್ಸ್ ದ ಟ್ರಯಾಂಗಲ್ಸ್ ಇಂಟು 2 triangles ಆಫ್ ಈಕ್ವಲ್ ಏರಿಯಾಸ್. ಹೌದಾ? ಇದನ್ನು ಕರೆಕ್ಟಾಗಿ ಏನೇನು ಗೊತ್ತಿರಬೇಕು ನಮಗೆ, 2 or more triangles having same vertex. ಹೌದಾ? and their bases is along the same straight line, then the ratio between their areas is equal to the ratio between the lengths of their bases ಅಂತ ಹೇಳ್ತೀವಿ. ಹೌದಾ? ಅಂದರೆ ಇಲ್ಲಿ ನೋಡ್ಕೋಬೇಕು, ಟ್ರಯಾಂಗಲ್ ಬರ್ಕೊಂಡಿದ್ವಿ, ಅದ್ರ ಬೇಸ್ನ ರೇಷಿಯೋ ತಗೊಂಡ್ವಿ, ಆಯಿತು. ಹೌದಾ? ನೋಡಿ, ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನೆಕ್ಸ್ಟು ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ವರ್ಕ್ಡ್ ಎಕ್ಸಾಂಪಲ್ 11. ವರ್ಕ್ಡ್ ಎಕ್ಸಾಂಪಲ್ 11. ಹೌದಾ? ನೋಡಿ, ಏನು ಹೇಳಿದ್ದಾರೆ ಅಂತೇಳಿ, ಇನ್ ದ ಗಿವನ್ ಫಿಗರ್ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಇನ್ ದ ಗಿವನ್ ಫಿಗರ್ ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ. ಫಸ್ಟ್ ಒನ್, ಪ್ರೂವ್ ದಟ್ ಟ್ರಯಾಂಗಲ್ ಎ ಡಿ ಇ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. Second one, given that AD is equal to half into BD, calculate DE if BC is equal to 4.5 centimeters. Next, third one, also find
ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ನೆಕ್ಸ್ಟ್ ಇದರೊಳಗೆ ಫೋರ್ತ್ ಅನ್ನು ತೊಗೊಂಡಿರ್ತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಬೈ ಏರಿಯಾ ಆಫ್ ಟ್ರಪೀಸಿಯಂ ಬಿ ಸಿ ಇ ಡಿ. ನೋಡಿ ಡಯಾಗ್ರಾಮ್ ಈ ಥರ ಇದೆ. ಎ ಡಿ ಇ ಬಿ ಸಿ ಇವೆರಡನ್ನು ಪ್ಯಾರಲ್ ಅಂತ ಹೇಳಿದ್ರು. ಹೌದಾ? ನೋಡಿ ಈಸಿ ಇದೆ. ಫಸ್ಟ್ ಒನ್ ಅಂತೂ ಈಸಿಯಾಗಿ ಪ್ರೂವ್ ಮಾಡ್ಬೋದು. ನಾವು ಆಲ್ರೆಡಿ ಇದನ್ನು ಎಷ್ಟೊಂದು ಸಲ ಪ್ರೂವ್ ಮಾಡ್ಕೊಂಡಿದ್ವಿ. ಹೌದಾ? ಇಲ್ಲಿ ಗೀವನ್ ಏನೇನಿರೋದು ಫಸ್ಟ್ ಒನ್ನಿಗೆ ನೋಡಿ, ಒಂದು ಎ ಡಿ ಇ ಈ ಥರ ಇದೆ. ನೆಕ್ಸ್ಟ್ ಇನ್ನೊಂದು ಎ ಬಿ ಸಿ ಈ ಥರ ಇದೆ. ಇಲ್ಲೇನು ಬರಿಬೋದು? ಹಿಯರ್ ಆ್ಯಂಗಲ್ ಡಿ ಎ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ. ಹೌದಾ? ನಾವು ಸಿನ್ಸ್ DE is parallel to BC ಅಲ್ಲ, that implies corresponding angles ಬರಿಬೋದು. Angle ADE is equal to angle ABC ಬರಿಬೋದಾ? Angle ADE is equal to angle ABC. ಇದೇನಿದು? corresponding angles ಇದು. ಹೌದಾ? ಹಾಗಾದ್ರೆ by AA postulate triangle ADE is similar to triangle ABC. ಹೌದಾ? ಈ ಫಸ್ಟ್ ಎಕ್ಸಸೈಸಲ್ಲಿ ಎಷ್ಟೊಂದು ಈ ಥರ ಪ್ರಾಬ್ಲಮ್ಸ್ ಮಾಡಿದ್ವಿ, ಐಡಿಯಾ ಗೊತ್ತಿರಬೇಕಷ್ಟೆ. ಸೆಕೆಂಡ್ ಒಂದು ನೋಡಿ, ಫೈಂಡ್ ಡಿ ಇ ಅಂತ ಹೇಳಿದ್ದಾರೆ. ಹೌದಾ? ಫೈಂಡ್ ಡಿ ಇ ಅಂತ ಹೇಳಿದ್ದಾರೆ. ಈಸಿಯಾಗಿ ಮಾಡ್ಕೋಬೋದು ನೋಡಿ. ಡಿ ಇ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಏನೇನು ಕೊಟ್ಟಿರೋದು? ಎ ಡಿ ಬೈ 2BD ಕೊಟ್ಟಿದ್ದಾರೆ. ಹೌದಾ? ಅದು ನೋಡಿ, ಗಿವನ್ AD is equal to half into BD. That implies AD by BD is equal to 1/2. ಹೌದಾ? ನೆಕ್ಸ್ಟ್ ನೋಡಿ, ಇದನ್ನು ಡೈರೆಕ್ಟ್ ಬರ್ಕೊಳ್ತೇನೆ. ಸಿನ್ಸ್ ಟ್ರಯಾಂಗಲ್ ADE is similar to triangle ABC. ಹೌದಾ? ಏನು ಬರಿಬೋದು? ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಲ್ಲ, ಅಂದರೆ AD by AB is equal to DE by BC ಬರಿಬೋದಾ? DE by BC. ನೋಡಿ, ಡೈರೆಕ್ಟಾಗಿ ನಮಗೆ AD by AB ಗೊತ್ತಿಲ್ಲ, ನಮಗೆ AD by BD ಗೊತ್ತಿದೆ ತಾನೆ. ಹಾಗಾದ್ರೆ ಇದನ್ನ ಹೇಗೆ ಬರ್ಕೊತೀನಿ ಅಂದರೆ, AD by ABನ ಏನು ಬರಿಬೋದು? AD plus DB ಬರಿಬೋದಾ? AD plus DB is equal to DE ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಸಿನ 4.5 ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಇದನ್ನು ಡೈರೆಕ್ಟಾಗಿ ಬರೆಯೋದಕ್ಕೆ ಒಂದು ಮೆಥಡ್ ಹೇಳಿದ್ವಿ. ಈ ಥರ ಇದ್ದಾಗ ಮಾತ್ರ ಬರಿಬೋದು ಅಂತ ಹೇಳಿದ್ವಿ. AD by BD ಇದೆ, ಇಲ್ಲೆಲ್ಲ ಬರೀ AD ಮತ್ತು BDನೇ ಇದೆ ತಾನೆ. ಅವ್ರು ಡೈರೆಕ್ಟ್ ವ್ಯಾಲ್ಯೂ ಬರಿಬೋದು. ADಗೆ 1, BDಗೆ 2 ಬರಿಬೋದು. ಹಾಗಾದ್ರೆ 1/1 + 2 is equal to DE by ಇದು 4.5 ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ DE is equal to 4.5 by 1 + 2 ಅಂದರೆ 3. ಹೌದಾ? ಹಾಗಾದರೆ DE is equal to 4.5 by 3 ಅಂದರೆ 3 1s are 3, ನೆಕ್ಸ್ಟ್ 15 ಅಂದರೆ 5, ಅದಕ್ಕೆ DE is equal to 1.5 centimeters. ಹೌದಾ? ಎಷ್ಟು ಬರುತ್ತೆ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಈಸಿ ಇದೆ. ಥರ್ಡ್ ಒನ್, area of triangle ADE by area of a triangle ABC. ಹೌದಾ? ನೋಡಿ, ADE and ABC are similar ತಾನೆ. ಸಿಮಿಲರ್ ಇತ್ತು ಅಂದರೆ ಸೈಡ್ಸ್ ಆರ್ ಏರಿಯಾ is proportional to square of their corresponding sides ಅಂತ ಗೊತ್ತಿದೆ. ಹೌದಾ? ನಮಗೆ ಇಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಗೊತ್ತಿದೆ, DE ಗೊತ್ತಿದೆ ಬಿಟ್ರೆ
ಬಿ ಸಿ ಗೊತ್ತಿದೆಯಲ್ಲ, ಆಗ ಡೈರೆಕ್ಟಾಗಿ ಏನು ಬರೀಬೋದು ಅಂದ್ರೆ ಇದ್ದ ಡಿ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್ ಅಂತ ಬರೀಬೋದು. ಹೌದಾ? ದಟ್ ಈಸ್ ಈಕ್ವಲ್ ಟು ಡಿ ಅಂದರೆ ಎಷ್ಟು ಗೊತ್ತಿರೋ 1.5 ಸ್ಕ್ವೇರ್ ಡಿವೈಡ್ ಬೈ ಬಿ ಸಿ ಅಂತ ಹೇಳಿದ್ರೆ 4.5 ಸ್ಕ್ವೇರ್. ಅಥವಾ 1.5 ಬೈ 4.5 ಹೋಲ್ ಸ್ಕ್ವೇರ್. ಪಾಯಿಂಟ್ ಕ್ಯಾನ್ಸಲ್ ಮಾಡ್ಕೊಂಡೆ ಅಂದ್ರೆ 15 ಬೈ 45 ಹೋಲ್ ಸ್ಕ್ವೇರ್. ಹೌದಾ? 15 1 15 3 1/3 ಹೋಲ್ ಸ್ಕ್ವೇರ್ ಅಂದ್ರೆ ಆನ್ಸರ್ 1/9 ಬಂತು. ಹೌದಾ? ಥರ್ಡ್ ಒನ್ ಆಯಿತು 1/9. ನೆಕ್ಸ್ಟ್ ಒನ್ ಫೋರ್ತ್ ಒನ್, ಏರಿಯಾ ಆಫ್ ಟ್ರಯಾಂಗಲ್ ADE, ಏರಿಯಾ ಆಫ್ ಟ್ರಯಾಂಗಲ್ ADE ಬೈ ಏರಿಯಾ ಆಫ್ ಟ್ರಪೀಸಿಯಂ BCED. ನೋಡಿ ಇದನ್ನು ಏರಿಯಾ ಆಫ್ ಟ್ರಯಾಂಗಲ್ ADE ಹಾಗೆ ಬರೀತೀನಿ ಡಿವೈಡೆಡ್ ಬೈ ನೋಡಿ ಟ್ರಪೀಸಿಯಂ ಕೇಳ್ತಾ ಇರ್ತಾರೆ ನೋಡಿ BCED. ಹೌದಾ? ಇದನ್ನು ABC ಮೈನಸ್ ADE ಬರಿಬೋದಾ? ಏರಿಯಾ ಆಫ್ ಟ್ರಯಾಂಗಲ್ ABC, ಏರಿಯಾ ಆಫ್ ಟ್ರಯಾಂಗಲ್ ABC ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ADE ಬರಿಬೋದಾ? ನೋಡಿ ಇದು ಗೊತ್ತಾಗಬೇಕಷ್ಟೇ. ABCಯಲ್ಲಿ ADEನ ಸಪ್ರಾಕ್ಟ್ ಮಾಡಿದೆ ಅಂದರೆ ಟ್ರಪೀಸಿಯಂ BCED ಬರುತ್ತೆ. ಹೌದಾ? ನೋಡಿ ಇಲ್ಲೂ ಅಷ್ಟೇ, ಈಗ ADE ABCನೇ ಯೂಸ್ ಮಾಡ್ಕೊಂಡು ಬರ್ತಿದ್ದಾರೆ ತಾನೆ, ಅದಕ್ಕೆ ಡೈರೆಕ್ಟಾಗಿ ಬರಿಬೋದು ಇಲ್ಲೂ. ನೋಡಿ ಇಲ್ಲಿ ADE ಅಂದರೆ 1 ತಗೋಬೋದು, ABC ಅಂದರೆ 9 ತಗೋಬೋದು. ಹಾಗಾದ್ರೆ ಇದು 1/9 ಮೈನಸ್ 1 ಬರುತ್ತೆ, ಅಂದರೆ ಆನ್ಸರ್ 1/8 ಬರ್ತದೆ ಅಷ್ಟೇ. ಹೌದಾ? ಇದು ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ಇವೆರಡಂತೂ ಪ್ರೀವಿಯಸ್ ಕಾನ್ಸೆಪ್ಟ್ಸು, ಇವೆರಡು ನ್ಯೂ ಕಾನ್ಸೆಪ್ಟ್ ಅಷ್ಟೇ. ಹೌದಾ? ಇವತ್ತು ಮಾಡ್ಕೊಂಡಿದ್ವಲ್ಲ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇವೆರಡು ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ. ಹೌದಾ? ನೆಕ್ಸ್ಟು ನೋಡಿ 12th ಒನ್ ಈಸಿಯಾಗಿ ಮಾಡ್ಬೋದು, ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ 13 ಎಕ್ಸಸೈಸ್ 13 ವರ್ಕ್ಡ್ ಎಕ್ಸಾಂಪಲ್ 13. In the given figure, DE is parallel to base BC. DE is parallel to base BC of a triangle ABC, and AD is to DB is equal to 5:3. Find the ratio. First one, AD by AB, and then DE by BC. Second one, area of triangle DEF by area of triangle DEC. Area of triangle DEC. ಹೌದಾ? ಡಯಾಗ್ರಾಮ್ ಈ ಥರ ಇದೆ. ಇದು ABC, ಇದು DE. ಇದು F1 ಕೊಟ್ಟಿದೆ. ಹೌದಾ? ನೋಡಿ ಇಲ್ಲಿ ಫಸ್ಟ್ ಒನ್ ಅಂತ ಈಸಿ ಇದೆ. AD ಬೈ AB ಮತ್ತು DE ಬೈ BCನ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನೋಡಿ AD ಬೈ AB ಮತ್ತು DE ಬೈ BC. ಹೌದಾ? ನೋಡಿ ಇದಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? ಯಾಕಂದ್ರೆ ಗಿವನ್ ಏನಿರೋದು AD ಬೈ DB ಅಂದರೆ 5/3 ಇದು ಗಿವನ್ ತಾನೆ. ಇದು ನೋಡಿ ಹಾಗಾದ್ರೆ ನಾವು AD ಬೈ AB ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ABನ ಯಾವ ಥರ ಬರಿಬೋದು? AD ಪ್ಲಸ್ DB ಬರಿಬೋದಲ್ಲ, AD ಪ್ಲಸ್ DB. ಹೌದಾ? ಈ ಥರ ಇತ್ತು ನಾನು ಡೈರೆಕ್ಟಾಗಿ ಬರೆಯೋದಕ್ಕೊಂದು ಐಡಿಯಾ ಹೇಳಿದ್ವಿ. ನೋಡಿ ಇಲ್ಲಿ AD DB ಇದೆ, ಅದರದ್ದೇ ಇದೆ. ಹೌದಾ? ಅದ್ರ AD ಬೈ 5 ಬರಿಬೋದು, AD ಬದಲಿ DB ಬದಲಿ 3 ಬರಿಬೋದು. ಅದ್ರಲ್ಲಿ 5 + 3 ಅಂದರೆ ಇದು 5/8 ಬಂತು. ಹೌದಾ? ಒಂದಾಯಿತು.
ನೆಕ್ಸ್ಟ್ ನೋಡಿ ಎ ಡಿ ಬೈ ಎ ಬಿನ ಯೂಸ್ ಮಾಡಿಕೊಂಡು ಡಿ ಇ ಬೈ ಬಿ ಸಿ ಅದಕ್ಕೂ ಡೈರೆಕ್ಟ್ ಬರಿಬೋದು ತಾನೆ. ಹಿಯರ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ದಟ್ ಇಂಪ್ಲೈಸ್ ಡೈರೆಕ್ಟ್ ಆಗಿ ಏನು ಬರೀತೀವಿ, ಟ್ರಯಾಂಗಲ್ ಎ ಡಿ ಇ, ಟ್ರಯಾಂಗಲ್ ಎ ಡಿ ಇ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಹೌದಾ? ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮಲ್ಲಿ ಡೈರೆಕ್ಟ್ ಆಗಿ ಬರೆಯೋದಕ್ಕೆ ಒಂದು ಐಡಿಯಾ ಹೇಳಿದ್ವಿ. ಹೌದಾ? ಎ ಡಿ ಬೈ ಎ ಬಿ, ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಬೈ ಬಿ ಸಿ ಬರಿಬೋದಾ? ಹಾಗಾದ್ರೆ ಈಗ ನಾವು ಎ ಡಿ ಬೈ ಎ ಬಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು ಬಂದಿದೆ? 5/8. ಹೌದಾ? ದೇರ್ಫೋರ್ ಡಿ ಇ ಬೈ ಬಿ ಸಿನ ಏನಾಯಿತು? 5/8. ಹೌದಾ? ನೋಡಿ ಸೆಕೆಂಡ್ ಒನ್ ಕೇರ್ಫುಲ್ ಆಗಿ ಮಾಡ್ಕೋಬೇಕು, ಡಿಫರೆಂಟ್ ಇದೆ ಅದು. ಸೆಕೆಂಡ್ ಒನ್ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ, ನೋಡ್ಕೊಳ್ಳಿ. ಇಲ್ಲಿ ಏನೇನು ಕೇಳಿದಾರೆ, ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್, ಡಿ ಇ ಎಫ್ ಮತ್ತು ಇನ್ನೊಂದು ಡಿ ಇ ಸಿ. ಹೌದಾ? ನೋಡಿ ಈ ಥರ ಇದೆ. ಅದನ್ನ ಈಗ ಬರ್ಕೊಂಡಿರ್ತೀನಿ, ಇದನ್ನು ಡಿ ಅನ್ಕೊಂತೀನಿ, ಇನ್ನು ಇ, ಇದು ಸಿ, ಇದು ಎಫ್. ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ. ಹೌದಾ? ನೋಡಿ ಇಲ್ಲಿ ಸಿನ್ಸ್ ಇ ಈಸ್ ದ ಕಾಮನ್ ವರ್ಟೆಕ್ಸ್. ಹೌದಾ? ಕಾಮನ್ ವರ್ಟೆಕ್ಸ್ ಅಲ್ಲ, ದಟ್ ಇಂಪ್ಲೈಸ್ ಕಾಮನ್ ವರ್ಟೆಕ್ಸ್ ಇತ್ತು ಅಂದ್ರೆ ಅಲ್ಲಿ ನೋಟ್ 3 ಒಂದು ಹೇಳಿದ್ವಿ. ಹೌದಾ? ಅದನ್ನು ಯೂಸ್ ಮಾಡ್ತೀನಿ ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಇಸ್ ಈಕ್ವಲ್ ಟು, ಹೌದಾ, ಲೆಂತ್ ಆಫ್ ದ ಬೇಸ್ ಇಂದ ರೇಷಿಯೋ ಬರಿಬೇಕು ತಾನೆ. ಡಿ ಇ ಎಫ್ ಎಲ್ ಬೇಸ್ ಡಿ ಎಫ್, ಡಿ ಇ ಸಿ ಇದು ಬೇಸ್ ಡಿ ಸಿ ಬರಿಬೋದಾ? ನೋಡಿ ಇಲ್ಲಿ ಡಿ ಎಫ್ ಬೈ ಡಿ ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕಾ ಸರ್? ಡೈರೆಕ್ಟಾಗಿ ಡಿ ಎಫ್ ಬೈ ಡಿ ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬರೋಲ್ಲ ಅಲ್ಲಿ. ಫಸ್ಟಿಗೆ ಏನು ಮಾಡ್ಕೊತೀವಿ ಅಂತ ಹೇಳಿದ್ರೆ ನೋಡಿ, ಹಿಯರ್ ಆ್ಯಂಗಲ್ ಡಿ ಎಫ್ ಇ ಆ್ಯಂಡ್ ಆ್ಯಂಗಲ್ ಬಿ ಎಫ್ ಸಿ ಆರ್ ಸೇಮ್ ಬರಿಬೋದಾ? ಹಿಯರ್ ಆ್ಯಂಗಲ್ ಡಿ ಎಫ್ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎಫ್ ಸಿ. ಏನಿದು? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಹೌದಾ? ಜೊತೆ ನೋಡಿ ಸಿನ್ಸ್ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ. ಹೌದಾ? ದಟ್ ಇಂಪ್ಲೈಸ್ ಡಿ ಇ ಇಸ್ ಪ್ಯಾರಲಲ್ ಟು ಬಿ ಸಿ ಇತ್ತು ಅಂದ್ರೆ ಏನು ಬರೀತೀವಿ, ಆ್ಯಂಗಲ್ ಡಿ ಇ ಎಫ್, ಇದು ಆ್ಯಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಬಿ ಸಿ ಬರಿಬೋದು. ಏನಿದು? ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ? ಹಾಗಾದ್ರೆ ಬೈ ಎ ಪಾಸ್ಟುಲೇಟ್ಸ್, ಬೈ ಎ ಪಾಸ್ಟುಲೇಟ್ ಟ್ರಯಾಂಗಲ್ ಡಿ ಇ ಎಫ್, ಟ್ರಯಾಂಗಲ್ ಡಿ ಇ ಎಫ್ is similar to triangle CBF ಬರಿಬೋದಾ? CBF ಹೌದಾ? that implies the sides are proportional ಅಲ್ಲ, ಅಂದ್ರೆ ಇದಕ್ಕೆ ಆಪೋಸಿಟ್ ಇರೋದು ಏನು ಬರಿಬೋದು? FE by BE is equal to, ಇದಕ್ಕೆ ಆಪೋಸಿಟ್ ಇರೋದು DE by BC, DE by BC that is equal to, ಇದಕ್ಕೆ ಆಪೋಸಿಟ್ ಇರೋದು DF by FC ಹೌದಾ? TF by ಇದಕ್ಕೆ ಆಪೋಸಿಟ್ ಇರೋದು FC ತಾನೆ. ಇಷ್ಟು ಅದಲ್ಲ ಸರ್, ಇದು BF ಇದು ಹೌದಾ? ಇದು ನಮಗೆ ಏನೇನು ಬೇಕು ಅಂತ ನೋಡ್ಕೋಬೇಕು. ನಮಗೆ ಆ್ಯಕ್ಚುಲಿ ಇಲ್ಲಿ ಏನು ಕಂಡುಹಿಡಿಬೇಕು ಅಂದರೆ ಇದರೊಳಗೆ ನಮಗೆ ರೇಷಿಯೋ ನಾವು ಬರಿಬೋದು. ಇದು ನೋಡಿ DE by BC ಜಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. DE by BC ಅಂದರೆ ಎಷ್ಟು ಬಂದಿದೆ? 5/8 ಹೌದಾ? ಈಗ ನಮಗೇನು ಬೇಕಾಗಿರೋ DF by DC ಬೇಕು ತಾನೆ. DF by DC ನ ಇದನ್ನು ಯೂಸ್ ಮಾಡ್ಕೊಂಡು ಕಂಡುಹಿಡ್ಕೊತೀವಿ ನೋಡಿ ನಾವು. From 1 ಏನು ಬರುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ DEF
ಏರಿಯಾ ಆಫ್ ಟ್ರಯಾಂಗಲ್ DEF divided by area of triangle DEC, area of triangle DEC is equal to ಏನು ಬಂದಿದೆ DF by DC, ಹೌದಾ? ದಟ್ ಈಸ್ ಈಕ್ವಲ್ ಟು ನಮಗೆ ಆ್ಯಕ್ಚುಲಿ DF by FC ಗೊತ್ತಿದೆ ತಾನೆ. ಅದಕ್ಕೆ DC ನ ಇನ್ ಟರ್ಮ್ಸ್ ಆಫ್ FC ಏನು ಬರೀಬೋದು? DF ಪ್ಲಸ್ FC ಬರೀಬೋದಲ್ಲ. DF by DF ಪ್ಲಸ್ FC, ಹೌದಾ? ನೋಡಿ ಬರೀ ಅದೇ ಟರ್ಮ್ಸ್ ಇದೆ, ಇಲ್ಲೂ ಅದೇ ಟರ್ಮ್ಸ್ ಇದೆ. ಆ ಥರ ಇತ್ತು ಡೈರೆಕ್ಟಾಗಿ ಬರೆಯೋಕೆ ಒಂದು ಐಡಿಯಾ ಹೇಳಿದ್ವಿ. 5/8 ಇದೆ, DF ಬದಲಿ 5, FC ಬದಲಿ 8 ಬರೀಬೇಕು. ಹಾಗಾದ್ರೆ 5/13 ಬರ್ತದೆ ಅಷ್ಟೇ, ಹೌದಾ? ಈಸಿ ಇದೆ ಅದನ್ನು ನೋಡಿ. ಅಲ್ಲಿ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ಸಿನ್ಸ್ E is the common vertex, area of triangle DEF by area of triangle DEC is equal to DF by DC ನ ಯೂಸ್ ಮಾಡ್ತಾ ಇದ್ದೀವಿ, ಹೌದಾ? ನೋಡಿ ಇದು ಇಂಪಾರ್ಟೆಂಟ್ ನಮಗೆ. ಇದು ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಆಯ್ತಲ್ಲ? ಇದು 14th ನೋಡ್ಕೊಳ್ಳಿ, ಸ್ವಲ್ಪ ಡಿಫ್ರೆಂಟ್ ಇದೆ, ಮಾಡ್ಕೋಬೋದು. ಎಕ್ಸಸೈಸ್ 14 ವರ್ಕ್ಡ್ ಎಕ್ಸಾಂಪಲ್. In triangle ABC, angle B is equal to 90 degree. AB is equal to 12 centimeters and AC is equal to 15 centimeters. D and E are points on AB and AC. D and E are points on AB and AC respectively, such that angle AED is equal to 90 degree and DE is equal to 3 centimeters. Calculate the area of triangle ABC. Calculate the area of triangle ABC and then area of triangle ADE. Then area of triangle ADE. Diagram ಈ ಥರ ಕೊಟ್ಟಿದ್ದಾರೆ. A B C ಇದು DE ಮತ್ತು ಇದನ್ನು 90 ಡಿಗ್ರಿ ಅಂತ ಹೇಳಿದ್ದಾರೆ, ಹೌದಾ? ಇದು 90 ಡಿಗ್ರಿ, ಆ್ಯಂಗಲ್ B ಇಸ್ 90 ಡಿಗ್ರಿ. ನೋಡ್ಕೊಳ್ಳಿ, ಈಸಿ ಇದೆ. ಫಸ್ಟ್ ಇಲ್ಲಿ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ AB ಈಸ್ 12 ಸೆಂಟಿಮೀಟರ್ಸ್. ನೆಕ್ಸ್ಟು AC ಈಸ್ 15 ಸೆಂಟಿಮೀಟರ್ಸ್, ಹೌದಾ? ನೋಡಿ DE ಈಸ್ 3 ಸೆಂಟಿಮೀಟರ್ಸ್. ಏರಿಯಾ ಆಫ್ ಟ್ರಯಾಂಗಲ್ ABC ಕಂಡುಹಿಡಿಬೇಕು. ನೋಡಿ ಈಸಿಯಾಗಿ ಕಂಡುಹಿಡಿಬೋದು. ಏರಿಯಾ ಆಫ್ ಟ್ರಯಾಂಗಲ್ ABC ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹೈಟ್ 12 ಕೊಡ್ತಿದೆ, ಬೇಸ್ ಗೊತ್ತಿಲ್ಲ, BC ಕಂಡುಹಿಡಿಬೋದಲ್ಲ. ಸಿನ್ಸ್ ABC is a right angled triangle, ಹೌದಾ? ದಟ್ ಇಂಪ್ಲೈಸ್ ಏನು ಬರೀಬೋದು? ಪೈಥಾಗರಸ್ ಥಿಯರಮ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್, ಹೌದಾ? AB ಅಂದರೆ 12 ಕೊಟ್ಟಿದ್ದಾರೆ, 12 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಅಂದರೆ 15 ಕೊಟ್ಟಿದ್ದಾರೆ, 15 ಸ್ಕ್ವೇರ್, ಹೌದಾ? BC ಸ್ಕ್ವೇರ್ ಇಸ್ ಈಕ್ವಲ್ 15 ಸ್ಕ್ವೇರ್ ಅಂದರೆ 225 ಮೈನಸ್ 144 ಅಂದರೆ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು 81. ದಟ್ ಇಂಪ್ಲೈಸ್ BC ಇಸ್ ಈಕ್ವಲ್ ಟು 9 ಬಂತು, ಹೌದಾ? here 1 ಬಂತು, ಸಿಂಪ್ಲಿಫೈ ಮಾಡ್ಬೋದಲ್ಲ ನಾವು. ಏರಿಯಾ ಆಫ್ ಟ್ರಯಾಂಗಲ್ ABC is equal to now area of triangle ABC is equal to half into base into height, ಅಂದ್ರೆ half into base into height ಅಂದ್ರೆ ಏನು ಬರೀಬೋದು ಡೈರೆಕ್ಟ್ ಆಗಿ? half into base ಅಂದ್ರೆ BC into height AB, ಅಂದರೆ ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂತ ಹೇಳಿದ 9 ಬಂದಿದೆ, ಕೊಟ್ಟಿರೋ 12, ಹೌದಾ? 2 1s are 2 6 ಅಂದರೆ ಎಷ್ಟು ಬರ್ತಾ ಇದೆ? ದಟ್ ಇಂಪ್ಲೈಸ್ ಏರಿಯಾ ಆಫ್ ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು 6 9s are 54 ಸ್ಕ್ವೇರ್ ಸೆಂಟಿಮೀಟರ್ಸ್, ಹೌದಾ? ಇಷ್ಟು ಬಂತು. ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ನಾವು ಏರಿಯಾ ಆಫ್ ಟ್ರಯಾಂಗಲ್ ADE ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ನೋಡ್ಕೊಳ್ಳಿ, ಈ ಥರ ಇದೆ ಅದು. ಇದು ABC ಇದು 90 ಡಿಗ್ರಿ, ಇನ್ನೊಂದು ADE ಈ ಥರ ಇದೆ, ಹೌದಾ?
ಎ ಡಿ ಇ ಇದು 90 ಡಿಗ್ರಿ. ನೋಡಿ ಇವೆರಡೂ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದಾ? ಯಾಕಂದರೆ ಹಿಯರ್ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎ ಇ ಬರಿಬೋದಾ? ಏನಿದು ಕಾಮನ್ ಆ್ಯಂಗಲ್, ಹೌದಾ? ನೆಕ್ಸ್ಟು ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇ ಎ ಏನಿದು 90 ಡಿಗ್ರಿ. ಹಾಗಾದ್ರೆ ಎರಡು ಆ್ಯಂಗಲ್ ಸೇಮ್ ಆಯಿತು. ದೇರ್ಫೋರ್ ಬೈ ಎ ಪಾಸ್ಟುಲೇಟ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎ ಅಥವಾ ಎ ಇ ಡಿ ಬರಿಬೋದಲ್ಲ? ನೆಕ್ಸ್ಟ್ ನೋಡಿ, ಎರಡು ಟ್ರಯಾಂಗಲ್ ಸಿಮಿಲರ್ ಆಯಿತು ಅಂದರೆ ಜಸ್ಟು ಒಂದು ಥಿಯರಮ್ ಏನು ಹೇಳಿದ್ವಿ, ದಟ್ ಇಂಪ್ಲೈಸ್ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಡಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ is equal to proportional to square of its corresponding sides ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಡಿ ಇ ಕೊಟ್ಟಿದ್ದಾರೆ ತಾನೆ, ಅದಕ್ಕೆ ಡಿ ಇ ತಗೊತೀನಿ. ಡಿ ಇ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್ ಬರಿಬೋದಾ? ಡಿ ಇ ಸ್ಕ್ವೇರ್ ಬೈ ಬಿ ಸಿ ಸ್ಕ್ವೇರ್ ಎಲ್ಲ ವ್ಯಾಲ್ಯೂಸ್ ಗೊತ್ತಿದೆ ನೋಡಿ. ಹರ್ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಡಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಎಷ್ಟು ಬಂದಿದೆ? 54 is equal to ಡಿ ಇ ಅಂತ ಹೇಳಿದ್ರೆ 3 ಇದೆ, 3 ಸ್ಕ್ವೇರ್ ಬೈ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ 9 ಇದೆ, 9 ಸ್ಕ್ವೇರ್. ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಇ ಡಿ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂದರೆ 9 ಬೈ 81 ಇಂಟು 54. ಹೌದಾ? 9 9s 9 1s 9 1s 9 6 ಅಂದರೆ 6 ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈಸಿದಾ? ನೋಡಿ ಇನ್ನೊಂದು ಕರೆಕ್ಟ್ ಎಕ್ಸಾಂಪಲ್ ಮಾಡ್ಕೊಂಡಿಲ್ಲ ಅಷ್ಟೇ ನಾವು, ಅದೊಂದನ್ನು ಟ್ರೈ ಮಾಡ್ಕೊಳ್ಳಿ ಬರುತ್ತೆ. ಮತ್ತು ನೋಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರದ್ದು ಎಕ್ಸಸೈಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ? ಇದು ನೋಡಿ ಇಂಪಾರ್ಟೆಂಟ್ ನಮಗೆ ಅಲ್ಲೊಂದು ನೋಟ್ ಅಂತ ಬರ್ಕೊಂಡ್ವಿ, 3 ಪಾಯಿಂಟ್ ಇತ್ತಲ್ಲಿ, ಅದು 3 ಪಾಯಿಂಟು ಕರೆಕ್ಟಾಗಿ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ನಮಗೆ ಎಕ್ಸಸೈಸ್ ಈಸಿ ಆಗ್ತಾ ಬರುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.